ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಗವಂತನನ್ನ ನಂಬಿ ತುಂಬಿ ಕರೆಯಬೇಕು, ಆಗ ಮಾತ್ರ ಅವನ ದಿವ್ಯ ದರ್ಶನ ಭಾಗ್ಯ ಸಾಧ್ಯವಾಗುತ್ತದೆ ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು. ಸತ್ಸಂಗ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಬೇತಿ ನಡೆಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀಮತಿ ಶಾಂತಮ್ಮ, ಗೀತಾಲಕ್ಷ್ಮಿ, ಸರಸ್ವತಿ ರಾಜು, ರಶ್ಮಿ ವಸಂತ, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಶೈಲಜಾ, ಕೃಷ್ಣವೇಣಿ, ಸಂಗೀತ, ವೀರಮ್ಮ, ಜಯಮ್ಮ, ಸುಧಾಮಣಿ, ಕವಿತಾ ಗುರುಮೂರ್ತಿ, ಮಾಣಿಕ್ಯ ಸತ್ಯನಾರಾಯಣ, ಶಾರದಮ್ಮ, ಯತೀಶ್ ಎಂ ಸಿದ್ದಾಪುರ ಪಾಲ್ಗೊಂಡಿದ್ರು. ಅಮೃತವನ್ನು ಕುಡಿಸಿ ಶ್ರೀಮಾತೆಯವರ ಆಶ್ರಮವಾಸಿಗಳನ್ನು ವಜ್ರೇಶ್ವರಾನಂದ ಎಂದೊಬ್ಬ ಸಾಧುಗಳು ಮಠದ ಕೆಲಸಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಬರುತ್ತಾ ತಮ್ಮ ಸೇವಾನಿಷ್ಠೆಯಿಂದ ಹಿರಿಯ ಸಾಧುಗಳ ಪ್ರೀತ್ಯಾಧಾರಗಳಿಗೆ ಪಾತ್ರರಾಗಿದ್ದರು. ಆದರೆ ಅವರ ಮನಸ್ಸಿಗೆ ಅನ್ನಿಸತೊಡಗಿತು, ನಾನು ಹಿರಿಯ ಸಾಧುಗಳ ಮೆಚ್ಚುಗೆ ಗಳಿಸುತ್ತಾ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ